ಬಸವನಾಡಿನ ಕಲ್ಯಾಣ ಯಾರದ್ದು? ಮಸ್ಕಿ ಕುಸ್ತಿ ಗೆಲ್ಲೋದಾದ್ರೂ ಯಾರು? ವಿಜಯ ಪತಾಕಿಯ ಲೆಕ್ಕಾಚಾರ ಆದ್ರೂ ಏನು? ಇನ್ನೆರಡು ವಿಜಯ ಸೂತ್ರ. ಮೊನ್ನೆ ನಡೆದಂತ ಎರಡು ಉಪಚುನಾವಣೆಯಲ್ಲಿ ಈಗ ಆಲ್ರೆಡಿ ಬಿಜೆಪಿ ಗೆದ್ದು ಬೀಗಿದೆ. ಇನ್ನೂ ಕೂಡ ಎರಡು ಉಪಚುನಾವಣೆ ಬಾಕಿ ಇರುವಂತದ್ದು. ವಿಧಾನಸಭೆ ಎರಡು ಉಪಚುನಾವಣೆ ಬಾಕಿ ಇದೆ. ಅದು ಬಸವ ಕಲ್ಯಾಣ ಮತ್ತೆ ಮಸ್ಕಿ ಕ್ಷೇತ್ರ. ಈ ಎರಡೂ ಕೂಡ ಬಿಜೆಪಿಗೆ ಸವಾಲು. ಆಡಳಿತ ಪಕ್ಷಕ್ಕೆ ಯಾವಾಗಲೂ ಕೂಡ ಉಪಚುನಾವಣೆ ಅನ್ನುವಂಥದ್ದು ಸವಾಲಾಗೇ ಇರುತ್ತೆ. ಅದೇ ರೀತಿಯಾಗಿ ಈ ಎರಡು ಕ್ಷೇತ್ರಗಳು. ನಾನು ಬಸವ ಕಲ್ಯಾಣ ಕ್ಷೇತ್ರದ ಅಭ್ಯರ್ಥಿಯಲ್ಲ. ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿ.ವೈ. ವಿಜೇಂದ್ರ ಹೇಳಿಕೆಯನ್ನ ನೀಡಿರುವಂಥದ್ದು. ಯಾಕೆಂದ್ರೆ ಬಸವ ಕಲ್ಯಾಣ ಕ್ಷೇತ್ರದಿಂದ ವಿಜೇಂದ್ರ ಅವರು ಸ್ಪರ್ಧೆಯನ್ನ ಮಾಡಬೇಕು ಅಂತ ಹೇಳಿಬಿಟ್ಟು ಆ ಒಂದು ಕ್ಷೇತ್ರದ ಕಾರ್ಯಕರ್ತರು ಮುಖ್ಯಮಂತ್ರಿಗಳಿಗೆ ಬೇಡಿಕೆಯನ್ನ ಸಲ್ಲಿಸಿದ್ರು. ವಿಜೇಂದ್ರ ಅವರೇ ಸರಿಯಾದಂತ ಅಭ್ಯರ್ಥಿ ಇಲ್ಲಿ ಗೆಲ್ಲುವಂತ ನಿಟ್ಟಿನಲ್ಲಿ ಅಂತ ಬೇಡಿಕೆಯನ್ನ ಸಲ್ಲಿಸಿದ್ರು. ಅದಕ್ಕೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ರಾಜ್ಯ ಬಿಜೆಪಿಯ ಉಪಾಧ್ಯಕ್ಷ ಬಿ.ವೈ. ವಿಜೇಂದ್ರ. ಗೆಲ್ಲುವ ಅಭ್ಯರ್ಥಿಗಳನ್ನ ಪಕ್ಷ ಆಯ್ಕೆ ಮಾಡುತ್ತೆ. ಎರಡು ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಮ್ಯಾಜಿಕ್ ನಡೆಯುತ್ತೆ. ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿ.ವೈ. ವಿಜೇಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲಿ ಮೇನ್ಲಿ ಕೆಆರ್ಪೇಟೆ ಶಿರಾ ಕ್ಷೇತ್ರದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಂಥದ್ದು ವಿಜೇಂದ್ರ ಅವರು. ಈಗ ಉತ್ತರ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಎರಡು ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸಿದ್ಧತೆಗೆ ಮುಂದಾಗಿದ್ದಾರೆ. ಅಲ್ಲಿಗೆ ಪ್ರವಾಸಕ್ಕೆ ಹೋಗಿದ್ದಾರೆ ವಿಜೇಂದ್ರ. ಯಾರು ಅಭ್ಯರ್ಥಿ ಆಗಬೇಕು ಅಂತೇಳಿ ಒಬ್ಬ ಒಮ್ಮತದ ಯಾರು ಗೆಲ್ಲೋದಕ್ಕೆ ಶಕ್ತಿ ಇದೆ ಸರ್ವಸಮ್ಮತ ಅಭ್ಯರ್ಥಿಯನ್ನ ಭಾರತೀಯ ಜನತಾ ಪಾರ್ಟಿ ಆಯ್ಕೆ ಮಾಡ್ತದೆ. ಇನ್ನು ಯಾವುದೇ ಊಹಾಪೋಹಗಳಿಗೆ ನಾವು ಉತ್ತರ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರಿಗೆ ಮತ್ತು ಬೀದರ್ ಜಿಲ್ಲೆಗೆ ಒಂದು ಅವಿನಾಭಾವ ಸಂಬಂಧ ಇರ್ತಕ್ಕಂಥ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ಸಹಜವಾಗಿ ಈ ರೀತಿ ಹೇಳಿಕೆಗಳು ಅಲ್ಲಲ್ಲೇ ಕೇಳ್ತಾ ಇದ್ದೀರಿ ತಾವು. ಅಷ್ಟೇ ಬಿಟ್ಟರೆ ಯಾವುದಕ್ಕೂ ಕೂಡ ಮಹತ್ವ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತೇನೆ, ಭಾರತೀಯ ಜನತಾ ಪಾರ್ಟಿ ಗೆಲ್ಲುವ ಕುದುರೆಯನ್ನ ಈ ಕ್ಷೇತ್ರದಿಂದ ಆಯ್ಕೆ ಮಾಡ್ತಾರೆ. ಏನಣ್ಣ ಪ್ರಶ್ನೆ ಇಲ್ಲ. ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷನಾಗಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಜಿಯವರು ಏನು ನನಗೆ ಕೆಲಸವನ್ನು ಕೊಡ್ತಾರೆ, ಗುರಿಯನ್ನು ಕೊಡ್ತಾರೆ, ಸವಾಲನ್ನು ಕೊಡ್ತಾರೆ, ನಾನು ಕೂಡ ಪಕ್ಷದ ಕಾರ್ಯಕರ್ತನಾಗಿ ಅವ್ರು ಕೊಟ್ಟಂಥ ಗುರಿಯನ್ನು ತಲುಪೋದಷ್ಟೇ ನನ್ನ ಕೆಲಸ. ಯಾರು